ನಿನ್ನೆ ಮೈಸೂರಲ್ಲಿ ಮಾದೇವಪ್ಪ ಅವ್ರ ಮನೆಯಲ್ಲಿ ಮೀಟಿಂಗ್ ಆಗಿದೆ ನನಗೆ ಗೊತ್ತಿಲ್ಲ. ಸರ್ ನೀವು ಮತ್ತೆ ಮೂರು ಜನ ಸೇರಿ ಸಭೆಯನ್ನು ಮಾಡಿರೋದು ಅಲ್ಲ, ಭೇಟಿ ಆಗಿಲ್ವಾ ಸರ್? ಊಟ ಮಾಡೋಕೆ ಭೇಟಿ ಆಗಿಲ್ವಾ ಸರ್? ಭೇಟಿ ಆಗಿದ್ದೀವಿ, ಕಾಫಿ ಕುಡಿದು ಊಟ ಮಾಡಿ ಏನ್ ಕೇಳ್ತಾ ಇದ್ದೀರಾ? ಮಾದೇವಪ್ಪನವ್ರ ಮನೆಗೆ ನಾನು ಹೋಗಿದ್ದೆ. ನಾವು ಮುಖ್ಯಮಂತ್ರಿಗಳನ್ನ ಬೇರೆ ಬೇರೆ ವಿಚಾರದಲ್ಲಿ ಭೇಟಿಯಾಗೋದು, ಅದಕ್ಕಾಗಿ ನಾನು ಮಾದೇವಪ್ಪನವ್ರಿಗೆ ಹೇಳಿದೆ, ನಾನು ಮನೆ ಹತ್ರನೇ ಬರ್ತೀನಿ, ಇಬ್ಬರು ಒಟ್ಟಿಗೆ ಹೋಗೋಣ CM ಇಲ್ಲೇ ಬನ್ನಿ ಕಾಫಿ ಹೋಗೋಣ ಜೊತೆಯಲ್ಲಿ ಅಂದರು. ನಾನು ಅವ್ರ ಮನೆಗೆ ಹೋಗಿ ಕಾಫಿ ಕುಡಿದ ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆಯೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬಂದರು, ನಾನು ಬರ್ತೀನಿ. 3 ಜನ ಮಾತಾಡಿಕೊಂಡು ಚೀಫ್ ಮಿನಿಸ್ಟ್ರು ಅಲ್ಲಿ ಪವರ್ ಕಾರ್ಪೊರೇಷನ್ ಅಲ್ಲಿಗೆ ಹೋದ್ವಿ. ಅದಕ್ಕೆ ಅರ್ಥೈಸೋದು ರಾಜಕೀಯ ಚಟುವಟಿಕೆ ಏನೋ ನಡೆದಿಲ್ಲ, ಮಾಡಿಲ್ವ ಆ ಥರ ಇಲ್ಲ ಅಂತ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ದಸರಾ ಆದ್ಮೇಲೆ ಏನಾರ ವಿಷಯ ಯಾವುದು ಕೂಡ ಆ ವಿಚಾರಧಾರೆಗಳು ಯಾವೂ ಇಲ್ಲ. ಸಿಎಂಗೆ ಮಾರಲ್ ಆಗಿ ಏನಾದರೂ ಬೆಂಬಲ ನಾವು ಇದ್ದೇ ಇದ್ದೀವಿ. ಮುಖ್ಯಮಂತ್ರಿಗಳಿಗೆ ಮಾರಲ್ ಆಗಿ ಅವರ ಜೊತೆಯಲ್ಲಿ ನಮ್ಮ 136 ಶಾಸಕರು ಕೂಡ ನಿಂತಿದ್ದೇವೆ. ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿದ್ದೇವೆ, ಎಲ್ಲ ಸಚಿವರು ಕೂಡ. ಅದರಲ್ಲೇನು 2 ಮಾತಿಲ್ವಲ್ಲ. ನಮ್ಮಲ್ಲಿ ಯಾವುದು ನಾನು ಬೇರೆ ಇದ್ದೀನಿ ಅಂತ ಯಾರು ಹೇಳಿಲ್ಲಲ್ಲ ಇಲ್ಲಿವರೆಗೆ. ಪ್ರತ್ಯೇಕ ಸಭೆ ನಡೆಸಿದಾಗ ಪ್ರತ್ಯೇಕ ಸಭೆ ಅಲ್ಲ, ಮತ್ತೆ ಅದೇ ಹೇಳ್ತಿರಲ್ಲ ನೀವು. ಸಭೆ ಅಲ್ಲ, ಟೆನ್ಷನ್ ಆಗ್ಬಿಡುತ್ತೆ. ಸಭೆ ಅಲ್ಲ, ಕಾಫಿ ಕುಡಿಯಕ್ಕೆ ಹೋದ್ರೆ ಸಭೆ ಆಗೋಲ್ಲ. ಊಟ ಮಾಡಿ ಒಬ್ರು ಇಬ್ರು ಹೋಗಿದ್ರೆ ಅದೇನು ವಿಶೇಷತೆ ಅಲ್ಲ. ಕನಿಷ್ಠ ಒಂದು 10 ಜನ ಆದ್ರೂ ಸೇರಿದ್ರೆ ಅದಕ್ಕೆ ನೀವು ಅರ್ಥ ಕಲ್ತು. ಏನಾರ ಬದಲಾವಣೆ ಆಗ್ಬೋದಾ ಸರ್ ದಸರಾ ನಂತರ? ಯಾರು ಮೂಲ ಕಾಂಗ್ರೆಸ್ಸಿಗರು ಸುರೇಶ್ ಗೌಡ್ರ ಅವರು ಕಾಂಗ್ರೆಸ್ನವರು. ಅವ್ರಿಗೆ ಬೆಂಕಿ ಹಚ್ಚೋ ಕೆಲಸ ಅವರಿಗೆ ಬೆಂಕಿ ಹಚ್ಚೋ ಕೆಲಸ. ಅದಕ್ಕೆ ಅವರ ರೀತಿ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ಸಿಗೆ ಸೇರಿ ಎಷ್ಟು ವರ್ಷ ಆಯ್ತು? ಇನ್ನೂ ಹೊರಗ್ನವ್ರು ಆಗ್ತಾರೆ. 2 ಸಾರಿ ಮುಖ್ಯಮಂತ್ರಿ ಆದ್ರೆ ಇನ್ನೂ ಹೊರಗ್ನವ್ರು. ಅವ್ರಿಗೆ ಅರ್ಥ ಆಗಿಲ್ಲ. ಬದಲಾವಣೆ ನಿರೀಕ್ಷೆ ಸಾಧ್ಯತೆ. ಧನ್ಯವಾದಗಳು. ಸರ್ FIR ಆಗಿರುವಂತ ಸರ್ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಆಗಿದೆ. FIR ಆಗಿದೆ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಪೊಲೀಸ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ. ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.